ಗೊತ್ತಾ, ನಿಜ ಇದೊಂದು ಶಾಕಿಂಗ್ ವಿಚಾರ ಅಂತ ಹೇಳ್ಬೋದು. ಯಾಕೆಂದ್ರೆ ಇವಾಗ ರೇಟ್ ಜಾಸ್ತಿ ಆಗ್ತಿರೋ ನೋಡಿ ಜನ ಮುಂದಕ್ಕೆ ಇನ್ನೂ ಡಬಲ್ ಆಗುತ್ತೆ, ಟ್ರಿಬಲ್ ಆಗುತ್ತೆ ಅಂತ ಮೇನ್ ಇನ್ವೆಸ್ಟ್ ಪ್ಲಾನಿಂಗ್ ಇರೋದೇ ಒಂದು ಗೋಲ್ಡ್, ಇನ್ನೊಂದು ಸೈಟು. ಆಲ್ಮೋಸ್ಟ್ ಎಲ್ರಿಗೂ ನೀವೀಗ ಹೇಳ್ತಿರೋದು ಉಲ್ಟಾ ಹೇಳ್ತಾ ಇದ್ದೀರಾ, ಹೇಗೆ? ಇಲ್ಲ, ಇದು ಕೇಡ್ಗಾಲಕ್ಕೆ ಮಳೆ ಬಂದಂಗೆ ಆಯ್ತು ಏನೇಳಿ. ಓಕೆ, ಇವಾಗ ಭತ್ತ ಕೊಯ್ಯೋ ಟೈಮಲ್ಲಿ, ರಾಗಿ ಕೊಯ್ಯೋ ಟೈಮಲ್ಲಿ ಮಳೆ ಬಂದರೆ ಏನಾದ್ರು ಭತ್ತ ಎಲ್ಲ ಹಾಳಾಗೋಗುತ್ತೆ. ಮಳೆ ಬರೋ ಟೈಮಲ್ಲಿ ಬರಲ್ಲ. ಇದು ಲಿಮಿಟ್ ಇವಾಗ ನೋಡಿ, ಈ ಒಂದು ಹೊಸ ಸಬ್ಜೆಕ್ಟ್ ಹುಡುಕಿದ್ದೀನಿ, ಸದ್ಯದಲ್ಲೇ ಬರುತ್ತೆ ಆ ಸಬ್ಜೆಕ್ಟು. ರಾನ್ ಅಕ್ಷರಕ್ಕೆ ಹೆಣ್ಮಕ್ಳಿಗೆ ಒಳ್ಳೇದಲ್ಲ, ಗಂಡು ಮಕ್ಳಿಗೆ ಒಳ್ಳೇದಲ್ಲ. ಇಂಗ್ಲೀಷ್ ಲೆಟರ್ ರಾನ್ ಅಕ್ಷರ ಇದೆ ನೋಡಿ, ಅದು ಇದ್ರ ಬಗ್ಗೆ ಸಾಕಷ್ಟು ಮಾಡ್ತೀನಿ, ಇದ್ರ ಬಗ್ಗೆ ಮಾತಾಡ್ತೀನಿ. ರಾನ್ ಅಕ್ಷರ ಯಾಂಗಿಂಗ್ ಥರ ಬರೀತಾರೆ ಏನೇಳಿ, ಕಿಂಗ್ ಅಂತ ಇದೆ. ಇದು ನೋಡೋಕ್ಕೆ ರಾನ್ ಅಕ್ಷರ ಕಿಂಗ್ ಅಂತಾರೆ ಎಲ್ಲರೂ, ಆದರೆ ರಾನ್ ಅಕ್ಷರನ ಯಾಂಗಿಂಗ್ ಬರೀತಾರೆ ಏನೇಳಿ, ನೇಣಾಕ ಥರ ಬರೀತಾರೆ. ಈ ಥರ ಹಿಂಗೆ ಬರೀತಾರೆ, ಅದು ನೇಣಾಕುತ್ತೆ ನಿಮ್ಮನ್ನ. ಇದಕ್ಕೆ ಸಾಕಷ್ಟು ಉದಾಹರಣೆ ಕೊಡ್ತೀನಿ. ರಾನ್ ಅಕ್ಷರ ಇಟ್ಕೊಂಡಿರೋರಿಗೆ ಏನೇಳಿ ಸಾಕಷ್ಟು ಉದಾಹರಣೆ ಕೊಡ್ತೀನಿ. ನೇಣಾಕಿನ ಥರ ಅದು ಭಾಳ ವಿಶೇಷ. ಇದೊಂದು ಸಬ್ಜೆಕ್ಟ್ ತರ್ತೀನಿ. ಮತ್ತು ಅದನ್ನು ನೀವು ಹೇಗೆ ಬರೀತೀರ ಅಂದರೆ, ಈಗ ಬರೀತಾರೆ ಭೂಮಿಗೆ ಮಾಟ ಮಂತ್ರ ಮಾಡಿ ಮಳೆ ಹೊಡೆದಂಗೆ ಇರುತ್ತೆ, ಅದು ವೈಬ್ರೇಷನ್ ಇರುತ್ತೆ. ಇದೇ ಥರ ಏನು ಕೂಡ ಹಿಂಗೆ ಬರೆಯೋದು, ಅದು ಬಂದು ಬೇರೆ ಥರ ಬರಿತೀವಿ. ಭಾಳ ಬರೆದಿರಿ ಕೇಳಿ. ನನಗೆ ಒಂದು ಪ್ರಕಾರ ಇನ್ನು ಮುಂದೆ ಗ್ಯಾರಂಟಿ ನ್ಯೂಸನ್ನ ಯಾರು ನೋಡ್ತಿದ್ದಾರೋ ನಿಮ್ಮ ಕೈ ಮುಗಿದು ಕೇಳ್ಕೊತಿದ್ದೀನಿ. ನಾನೊಂದು ಇದು ಸಿದ್ಧಾಂತವನ್ನು ತಗೊಬಂದಿದ್ದೀನಿ. ಪ್ರಪಂಚದಲ್ಲಿ ಏನೇ ಆಗಲಿ ಯಾವುದೇ ಆಗಲಿ ಹೆದರಬೇಡಿ. ದಯವಿಟ್ಟು ತುಂಬ ಓದಿರೋರು ತುಂಬ ಹೆದರ್ತಾರೆ ಏನೇಳಿ, ತುಂಬ ಓದಿರ್ತಾರೆ ನೋಡಿ, ಅವ್ರಿಗೆ ಭಯ ಜಾಸ್ತಿ. ಇವಾಗ ನೋಡಿ, ಸಿದ್ಧಾರ್ಥವ್ರು ತುಂಬ ಓದಿದ್ರು, ಸಣ್ಣದಕ್ಕೆ ಅವ್ರು ಸೂಸೈಡ್ ಮಾಡ್ಕೊಬಿಟ್ರು. ನಾರ್ಮಲ್ ಜನ 10 ಸರಿ ಜೈಲಿಗೆ ಓಟ್ ಬರ್ತಾರೆ, ಬಿಡು ಮಗ ಬೇಲ್ತಾನ, ಅದೇನಾಗುತ್ತೆ ಅಂತ ಹೇಳಿ. ಅರ್ಥ ಆಯ್ತಾ ನಿಮಗೆ? ಎಲ್ಲೋ ಇದನ್ನೆಲ್ಲ ನೋಡಿ ಬಂದಿದ್ದು ಹೋಗಲ್ಲ ಅಂತಾರೆ ಏನೇಳಿ, ಎದುರಿಸಿ ನಿಲ್ತಾರೆ ಏನೇ ಆದ್ರೂ ಕೂಡ. ಅದೇ ಅವ್ರು ಓದಿಲ್ಲ ನೋಡಿ, ಓದಿದ್ರಲ್ಲ ಜಾಸ್ತಿ, ಅವ್ರಿಗೆ ಎಲ್ಲದಕ್ಕೂ ಭಯ ಬಿದ್ದಾಗ್ಬಿಟ್ರು ಏನೇಳಿ. ಖಂಡಿತ ಹೌದು. ಇವಾಗ ಅವರು ಇದ್ರು ಕೂಡ ಆಚೆ ಬರ್ಬೋದಾಗಿತ್ತು. ಅವರಿಗೆ ಇರೋ ಇನ್ಫ್ಲೂಯೆನ್ಸ್ ಆಗಿರ್ಬೋದು, ಮನಿ ಪವರ್ ಇಂದ ಬರ್ಬೋದಿತ್ತು. ಅದು ನೆಕ್ಸ್ಟ್ ಭಗವಂತ ಆಚೆ ಬರ್ಬೋದು. ಇವಾಗ ನೋಡಿ, ಎಲ್ಲರಿಗೂ ಎಲ್ಲ ಪವರ್ ಇದಾವೆ, ಪವರ್ ಎಲ್ಲ ಟೈಮಲ್ಲಿ ಕಾಪಾಡಲ್ಲ ಏನೇಳಿ. ಹಾಗಾಗಿ ಅರ್ಥ ಮಾಡ್ಕೊಳ್ಳಿ, ತುಂಬ ಪವರ್. ನಾನು ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ಲ್ಯಾಂಡು ಗೋಲ್ಡಿಗೆಲ್ಲ ದುಡ್ಡು ಹಾಕಬೇಡಿ. ಖಂಡಿತ ಕೂಡ ಲ್ಯಾಂಡು ಗೋಲ್ಡಿಗೆಲ್ಲ ದುಡ್ಡು ಹಾಕಿದ್ರೆ ನೀವು ಕಳ್ಕತ್ತೀರಾ. ನೆಕ್ಸ್ಟ್ ಇವತ್ತು ಕಳ್ಕತ್ತಿರಲ್ಲ ಗೊತ್ತಿಲ್ಲೋ, ನಾಳೆ ಖಂಡಿತಲ್ಲೂ ಕೂಡ ಎಲ್ಲ ರೈಟು ಬಿದ್ದೋದಾಗ ನೀವು ತಲೆ ಮೇಲೆ ಚಪ್ಪಲಿ ಕಲ್ಲು ಎಳ್ಕೋಬೇಕಾಗತ್ತೆ ಏನೇಳಿ. ಇವಾಗ 100ಕ್ಕೆ 90% ಹಾರ್ಟ್ ಅಟ್ಯಾಕು, ಶುಗರು, BP ಎಲ್ಲ 60 ವರ್ಷಕ್ಕೆ ತಂದಿಟ್ಬಿಟ್ಟಿದೆ ಏನೇಳಿ. ಈ ಜನ್ರೇಷನ್ನ ಈ ಜನ್ರೇಷನಲ್ಲಿ ದೇವರು ದಿಂಡ್ರು ಹೋಗೋದೆಲ್ಲ ಕಮ್ಮಿ. ದೇವೇಗೌಡರು ಯಡಿಯೂರಪ್ಪ ಅವರೆಲ್ಲ ಜಾಸ್ತಿ ದೇವರು ದಿಂಡ್ರು ಹೋಗಿದ್ದಾರೆ. ಬೇರೆಯವರೆಲ್ಲ ಏನು ಮಾಡ್ತಾರೆ ಗೊತ್ತಾ, ಎಲ್ಲ ಸೂಟು ಬೂಟ್ ಹಾಕಿಂದು ಪಬ್ಬು ಬಾರು ಎಲ್ಲ ಹೋಗ್ತಾರೆ, ತಗೋತಾರೆ. ಇರೋ ಕಬಾಬು ಎಣ್ಣೆ ಕಬಾಬು ಎಣ್ಣೆ ಅದಕ್ಕೊಂದು ಇಳ್ಸೋಕೆ, ಅದಕ್ಕೆ ಮೇಲೆ ಒಂದು ಸೋಡಾ, ಅದಕ್ಕೆ ಮೇಲೆ ಒಂದು ಪೆಪ್ಸಿ, ಕೊನೆಗೆ ಹೋಗಿ ಕಿಡ್ನಿ ಡ್ಯಾಮೇಜು, ಕಣ್ಣು ಎಲ್ಲ ಡ್ಯಾಮೇಜ್ ಆಗಿ ಕೊನೆಗೆ ಹಾಸ್ಪಿಟಲ್ಲಿ ಎಲ್ಲ ಡಯಾಬಿಟಿಸ್ಗೆ ಸಿಗಾಕೊಂಡು ಸತ್ತೋಯ್ತಾರೆ 100%. ದೇವೇಗೌಡರ ಥರ ಉಪ್ಪಿಟ್ಟು ಮುದ್ದೆ ತಿನ್ಕೊಂಡು ದೇಶವನ್ನು ಮಾತಾಡ್ಕೊಂಡು ಇರಲ್ಲ ಎಲ್ಲರೂ ಕೂಡ. ಇವರೆಲ್ಲ ಎಣ್ಣೆ ತಿಂಡಿ ತಗೊಂಡು ದೇಶದ ಕೆಟ್ಟದ್ದು ಮಾತಾಡ್ಕೊಂಡು ಹೊಗೆ ಹಾಕಿರ್ತಾರೆ. ಇದು 60 ವರ್ಷಕ್ಕೆ ಬಂದಿದೆ. ಈ 60 ವರ್ಷದಲ್ಲಿ ಇನ್ನೂ ಬಾಂಬ್ ಹಾಕಿದ್ರೆ ಅವರು ಬೇಗ ಸತ್ತೋಯ್ತಾರೆ. ಅದರಲ್ಲಿ 99% ಬಾಂಬ್ ಹಾಕೋದಿಲ್ಲಿಗೆ ದೊಡ್ಡ ಮಾಲು, ದೊಡ್ಡ ಫ್ಲೈಓವರು ಎಲ್ಲಿರ್ತಾರೆ, ಅಲ್ಲ ಕಾಸ್ಟ್ಲಿಯಸ್ಟ್ ಜಾಗ ಎಲ್ಲಿದೆ ಅಲ್ಲಿ ಬಾಂಬ್ ಹಾಕ್ಬಿಟ್ಟು ಹೋಯ್ತಾರೆ ಏನೇಳಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಈ ಪ್ರಪಂಚದಲ್ಲಿ ಇನ್ನೂ ವರ್ಲ್ಡ್ ವಾರ್ ಆಗೋದು ಕನ್ಫರ್ಮು. ಎಲ್ಲರೂ ಕೂಡ ಸಾಯಲೇಬೇಕಾಗುತ್ತೆ. ನಾವು ಹೇಳ್ತಾಯಿದ್ವಿ ಅಂತಲ್ಲ, ತುಂಬ ದುಡ್ಡನ್ನು ಇನ್ಸೂರೆನ್ಸ್ ಮೇಲೆ ಇರೋ ಜಾಗದಲ್ಲಿ ಜವಾಬ್ದಾರಿ ಇಟ್ಕೊಳ್ಳಿ. ಸುಮ್ಮನೆ 1ಕ್ಕೆ 4 ರೇಟ್ ಕೊಟ್ಟು ತಗೋಬೇಡಿ. ಹರಾಜಲ್ಲಿ ಏನೇಳಿ, 1ಕ್ಕೆ 4 ರೇಟ್ ಕೊಟ್ಟು ತಗೋಬೇಡಿ. ಅದು ಅಷ್ಟು ಬೆಲೆ ಇರಲ್ಲ. ಪೈಪೋಟಿ ಮೇಲೆ ತಗೋಬೇಡಿ. ಖಂಡಿತಲ್ಲೂ ಕೂಡ ಹೇಳ್ತಾಯಿದ್ದೀನಿ, ಪೈಪೋಟಿ ಮೇಲೆ ತಗೊಂಡ್ರೆ ಖಂಡಿತಲ್ಲೂ ಕೂಡ ಕೊನೆಗೆ ಮಕ್ಕಳು ಅನಾಥ ಆಗ್ತಾರೆ, ನೀವು ಅನಾಗ್ತಾರೆ. ಚಿನ್ನ ಇಟ್ಟಿರೋದಕ್ಕೊಂದು ಕಳ್ತಾನ, ಚಿನ್ನ ಹಾಕಿ ಹೋಗ್ತಾರೆ, ಮತ್ತು ಅದಕ್ಕೊಂದು ಕಳ್ತಾನ. ಕೊನೆಗೆ ಈ ಥರ ಒಂದು 4-5 ವಾರ ಆಗ್ಬಿಟ್ರೆ ಮುಗ್ದೋಯ್ತು ಏನೇಳಿ. ಅಪ್ಪಿತಪ್ಪಿ ಅಮೇರಿಕ ದೊಡ್ಡಣ್ಣಗೆ ಒಂದು ದಿವಸ ಫಸ್ಟ್ ಬಾಂಬ್ ಹಾಕ್ಬಿಟ್ರೆ ಇನ್ನೆಲ್ಲ ಬಿದ್ದೋಯ್ತವೆ ಏನೇಳಿ. ಯಾವನ ತಲೆಕೆಟ್ಟು ಅಮೇರಿಕ ದೊಡ್ಡಣ್ಣಗೆ ಒಂದು ಬಾಂಬ್ ಹಾಕಬೇಕು, ಅವತ್ತಿದೆ ಹಬ್ಬ, ಊರಹಬ್ಬ ಏನೇಳಿ. ಹಾಗಾಗಿ ಚಿನ್ನದ ರೇಟ್ಗೆ ಭೂಮಿ ರೇಟ್ ಎಲ್ಲ ಭಾಳ ಗಗನಕ್ಕೆ ಬರುತ್ತೆ. ಈಗ ಆಗ್ತಿರೋ ಈ ಯುದ್ಧ ಎಲ್ಲಿ ಹೋಗುತ್ತೆ, ಇದು ನಿಲ್ಲಲ್ಲ ಏನೇಳಿ. ಇನ್ನು ಪೆಟ್ರೋಲ್ ಬಂಕಲ್ಲಿ ಹತ್ತಿ ಉರಿಬೇಕು. ಇನ್ನು ಯಾವ ಪೆಟ್ರೋಲ್ ಬಂಕಿಗೆ ಹಾಕ್ತಾರೋ ಗೊತ್ತಿಲ್ಲ. ಟ್ಯಾಂಕ್ಗಳಿಗೆಲ್ಲ ಹತ್ತಿ ಉರಿದು ತಿಂಗಳಾನ್ಗಟ್ಲೆ ಭೂಮಿನ ಸುಟ್ಟು ಹಾಕ್ಬೋದು ಏನೇಳಿ. ಭಾಳ ವಿಶೇಷ ಅರ್ಥ ಮಾಡ್ಕೊಳ್ಳಿ. ದುಡ್ಡನ್ನ ಇದೆ ಅಂತೇಳಿ ಕಳ್ಕೊಬೇಡಿ. ಆಮೇಲೆ ದಯವಿಟ್ಟು ನಮ್ಮ ಇಂಡಿಯಾದವ್ರು ಇದಾರಲ್ಲ, ಸುಮ್ಮನೆ ಗೋವಾಗೆ ಹೋಗೋದು, ಫಾರಿನ್ಗೆ ಹೋಗೋದು ಒಂದು ಪ್ಲಾನ್ ಮಾಡ್ಕೊಬಿಟ್ಟವ್ರೆ. ಬಟ್ ಅದು ಇಲ್ಲಿರೋ ನೆಟ್ಟು ಯಾವುದು ನೋಡ್ಯಾರಕ್ಕಲ್ಲ. ಎಲ್ರಿಗೂ ಆಸೆ ಗುರುಜಿ, ಅದು ನಮ್ಮ ಊರಲ್ಲಿ, ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ ನೋಡಿರ್ತಾರೋ ಇಲ್ವೋ, ಬೇರೆ ದೇಶಕ್ಕೆ ಹೋಗಿ ನೋಡ್ಬೇಕು, ಸುತ್ತಬೇಕು ಅನ್ನೋ ಏನಿರಲ್ಲ ಮೇಡಮ್. ಅಲ್ಲಿ ಎಲ್ಲದು ನಮ್ಮ ದೇಶ ಇದ್ದಂಗೆ ಇರುತ್ತೆ. ಏನು ಸೂರ್ಯ ಚೇಂಜ್ ಇರಲ್ಲ.
ಅದು ರಾಂಗ್. ನನ್ಗೆ ಹೇಳೋದೇ ಗೊತ್ತಾ, ಇಲ್ಲೇ ತುಂಬ ಇದ್ದಾವೆ. ಏನು ಹೇಳಿ, ಅದೇನಂದ್ರೆ ಈ ದೂರದ ಬೆಟ್ಟ ನುಣ್ಣಿಗೆ ಅನ್ನೋದರ ಅಲ್ಲಿ ದೂರಿಗೆ ಹೋಗಿ ನೋಡ್ಬೇಕು, ಅಲ್ಲಿ ಹಾಗಿರುತ್ತೆ ಹೀಗಿರುತ್ತೆ ಒಂದು ಇದು ಕ್ಯೂರಿಯಾಸಿಟಿ ಓಕೆ. ನಿಮ್ಗೆ ಏನಿಸ್ತೈತೆ ಒಂದು ಅನ್ನೋ ನಂಬರ್ಸ್ ಡೇಂಜರ್ ಅಂತ ಪ್ರೆಡಿಕ್ಷನ್ ಕೊಟ್ಟಿದ್ದು? ಖಂಡಿತ ಇವಾಗ ಈ ಇನ್ಸಿಡೆಂಟ್ ಎಲ್ಲ ಆಗಿರೋದು ನೋಡಿದ್ರೆ ಖಂಡಿತ ನಿಜ ಅಂತ ಅನ್ಸುತ್ತೆ. ಎಷ್ಟು ಅವಘಡಗಳು ಇದೆಲ್ಲ ಇಷ್ಟು ತುಂಬಾ ತಣ್ಣಗಾಗಿತ್ತು, ಬಟ್ ಸಡನ್ ಆಗಿ ಈ ರೀತಿ ಆಗಿದ್ ನೋಡಿದ್ರೆ ಖಂಡಿತ ಹೌದು ನೀವು ಹೇಳ್ದಂಗೆ 1ನೇ ತಾರೀಕು ಡೇಂಜರಸ್ ಆಗಿದೆ. ಸೊ ಹಂಗಿದ್ರೆ ಮುಂದಿನ ದಿನಗಳಲ್ಲಿ 1 ಅನ್ನೋ ಡೇಟ್ಗಳಲ್ಲೂ ಈ ತರ ಏನಾದ್ರು ಇನ್ಸಿಡೆಂಟ್ ಆಗುತ್ತೆ. ಮೊದಲಿಗೆ ಪ್ರೈಮ್ ಮಿನಿಸ್ಟರ್ 19ನೇ ತಾರೀಕು ಇವತ್ತು ಹೋಗಿದಾರ, ಇವತ್ತು 1ನೇ ತಾರೀಕೇನಾ? ಹಾಗಾಗಿ ಇನ್ನು ಸುಮ್ಮನೆ ಇರ್ತಾವ ಅವ್ರು ಹೊಡೆದ್ಬಿಟ್ಟಂತ ಸುಮ್ಮನೆ ಬಿಟ್ಬಿಡ್ತಾರ, ಅವ್ರ ಫಾಲೋವರ್ಸ್ ಸುಮ್ಮನೆ ಇರ್ತಾರ. ಈಗ ಆಲ್ರೆಡಿ ಒಂದು ಆಕ್ರೋಶ ದಂಗೆ ಪ್ರತಿಭಟನೆ ತರ ಶುರು ಆಗ್ತಾ ಇದೆ. ಸೊ ನಮ್ಮ ಅಧ್ಯಕ್ಷರನ್ನ ಕೊಲೆ ಮಾಡಿದೆ, ಅರೆ ಹತ್ಯೆ ಆಗಿದೆ ಅಂತ ಹೇಳಿ. ಹಾಗಾಗಿ ಇದನ್ನ ಜಲ್ದಿ ನೋಟ್ ಮಾಡ್ಕೊಳ್ಳಿ. 1, 10, 19 ಈ ವರ್ಷದ ವೆರಿ ಡೇಂಜರ್ ನಂಬರ್ಸ್. 1, 10, 19, 28 ವೆರಿ ಡೇಂಜರ್ ನಂಬರ್ಸು. ಅವತ್ತೇನಾದ್ರು ಒಂದು ಕೆಟ್ಟದಾಗುತ್ತೆ. ಅದೇ ರೀತಿಯಲ್ಲಿ 6, 15, 24 ಇದು ಕೂಡ ವೆರಿ ಡೇಂಜರ್ ನಂಬರ್ಸು. ಮತ್ತು 8, 17, 26 ಅದು ಕೂಡ ಕೆಟ್ಟ ನಂಬರ್ಸ್ ಅಂತ ಹೇಳುತ್ತೆ. ಅದು ವೆಹಿಕಲ್ ನಂಬರ್ಸ್, ಗಾಡಿ ನಂಬರ್, ಮೊಬೈಲ್ ನಂಬರ್ ಪ್ರತಿ ವಾರ ಹೇಳ್ತಾಯಿದ್ವಿ. ಇವಾಗ ನಿಮ್ಮ ಕರೆಯನ್ನು ಸ್ಪೀಕರ್ಸನ್ನು 100% ಯಾರಿಗೆಲ್ಲ ರಾಸಿಗೆ ಒಂದಲ್ಲೊಂದು ಸಮಸ್ಯೆಗಳು ತುಂಬ ಇದ್ದಾವೆ. ಅದಕ್ಕೆಲ್ಲಕ್ಕಿಂತ ಮಿಗಿಲ ನಾವು ಹೋದ್ವಾರ ಯಾವುದಕ್ಕೂ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ನೀವು ಬೇಜಾರ ಮಾಡ್ಕೊಂಡಿದ್ರಿ ಅಲ್ವಾ? ಏನು ಗುರುಜಿ ಯಾವುದಕ್ಕೂ ಚೆನ್ನಾಗಿಲ್ಲ, ಒಂದ್ 2 ರಾಶಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಪೂರ ಎಲ್ಲ ಒಂದು 8 ರಿಂದ 9 ರಾಶಿ ಟೈಮ್ ಸರಿಯಿಲ್ಲ ಅಂತ ಹೇಳ್ಬಿಟ್ಟು ಅದು ಯಾವುದಕ್ಕೂ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅದು ಇವತ್ತು ನಿಜ ಆಯ್ತಾ? ಪ್ರೂವ್ ಆಯ್ತಾ ಅಲ್ವಾ? ಅದೆಲ್ಲ ನಿಜ ಆಗೈತೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.